ರೆಡ್ಡಿ ರಾಜೀನಾಮೆಯಿಂದ ಕಾಂಗ್ರೆಸ್ನಲ್ಲಿ ಅಲ್ಲೋಲ ಕಲ್ಲೋಲ ಆಗ್ತಾ ಇದೆ. ಆದರೆ ಏನು ಆಗಿಯೇ ಇಲ್ಲ ಎಂಬಂತೆ ರಾಹುಲ್ ಗಾಂಧಿ ರೌಂಡ್ಸ್. ರೆಡ್ಡಿ ರಾಜೀನಾಮೆ ಕಾಂಗ್ರೆಸ್ನಲ್ಲಿ ಅಲ್ಲೋಲ ಕಲ್ಲೋಲ, ಆದ್ರೂ ಏನು ಆಗೇ ಇಲ್ಲ, ಏನು ನಡೀತಾ ಇಲ್ಲ ಅನ್ನುವಂಥ ರೀತಿಯಲ್ಲಿ ರಾಹುಲ್ ಗಾಂಧಿ ರೌಂಡ್ಸ್. ಕುತೂಹಲದಿಂದ ವಿಧಾನಸಭೆ ವೀಕ್ಷಿಸಿದ ರಾಹುಲ್ ಗಾಂಧಿ ವಿಧಾನಸಭೆ ವಿಶೇಷತೆಗಳ ಬಗ್ಗೆ ರಾಹುಲ್ಗೆ ಖಾದರ್ ವಿವರಣೆಯನ್ನ ಕೊಟ್ಟಿದ್ದಾರೆ. ನಿಕಟ ಪೂರ್ವ ಸ್ಪೀಕರ್ ಆಗಿರುವಂತಹ ಹಾಲಿ ಆರೋಗ್ಯ ಮಂತ್ರಿ ಖಾದರ್ ರಾಹುಲ್ ಗಾಂಧಿಗೆ ಸಾಥ್ ನೀಡಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ರೆಡ್ಡಿ ರಾಜೀನಾಮೆಯಿಂದ ಕಾಂಗ್ರೆಸ್ನಲ್ಲಿ ಅಲ್ಲೋಲ ಕಲ್ಲೋಲ ಆಗ್ತಾ ಇದೆ. ಆದರೆ ವಿಧಾನಸೌಧದ ವೀಕ್ಷಣೆಯಲ್ಲಿರುವಂತಹ ರಾಹುಲ್ ಗಾಂಧಿ ರೌಂಡ್ಸ್ ಆಗ್ತಾ ಇದ್ದಾರೆ. ಕುತೂಹಲದಿಂದ ವಿಧಾನಸಭೆ ವೀಕ್ಷಿಸಿದ ರಾಹುಲ್ ಗಾಂಧಿ ವಿಧಾನಸಭೆ ವಿಶೇಷತೆಗಳ ಬಗ್ಗೆ ರಾಹುಲ್ಗೆ ಖಾದರ್ ವಿವರಣೆಯನ್ನ ಕೊಟ್ಟಿದ್ದಾರೆ. ಎಸ್, ರೆಡ್ಡಿ ರಾಜೀನಾಮೆ ಒಂದ್ ಕಡೆ ಹೈಕಮಾಂಡ್ ಏನು ನಿರ್ಧಾರ ಮಾಡ್ತಾ ಇದೆ, ಏನು ನಿರ್ಣಯವನ್ನ ತೆಗೆದುಕೊಳ್ಳುತ್ತೆ, ಇದರಲ್ಲಿ ರಾಮಲಿಂಗಾರೆಡ್ಡಿ ಅವರ ರಾಜೀನಾಮೆ ಕುರಿತಾಗಿ ವರಿಷ್ಠರ ಜೊತೆ ಚರ್ಚೆ ಆಗ್ತಾ ಇದೆ ಅಂತೆಲ್ಲ ನಾವು ಮಾತನಾಡ್ತಾ ಇದೀವಲ್ವಾ. ರಾಹುಲ್ ಗಾಂಧಿ ವಿಧಾನಸೌಧ ಕೂಲಾಗಿ ವಿಧಾನಸೌಧವನ್ನ ರೌಂಡ್ಸ್ ಆಗ್ತಾ ಇದ್ದಾರೆ, ವೀಕ್ಷಣೆ ಮಾಡ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಕೂಡ ಇರುವಂಥದ್ದು, ಯುಟಿ ಖಾದರ್ ಇದ್ದಾರೆ, ಸ್ಪೀಕರ್ ಆಗಿದ್ರು ಯುಟಿ ಖಾದರ್. ನಿಕಟ ಪೂರ್ವ ಸ್ಪೀಕರ್ ಹಾಲಿ ಆರೋಗ್ಯ ಮಂತ್ರಿ ಹೆಲ್ತ್ ಮಿನಿಸ್ಟರ್ ಸದ್ಯ ಯುಟಿ ಖಾದರ್, ರಾಹುಲ್ ಗಾಂಧಿ ಸಹಿತ ಡಿಕೆ ಶಿವಕುಮಾರ್ ವೀಕ್ಷಣೆಯನ್ನ ಮಾಡ್ತಾ ಇದ್ದಾರೆ. ರಾಮಲಿಂಗಾರೆಡ್ಡಿ ಅಜ್ಞಾತವಾಸಿ ಆದರೆ ಇಲ್ಲಿ ರಾಹುಲ್ ಗಾಂಧಿ ವಿಧಾನಸೌಧದ ರೌಂಡ್ಸ್ ಅನ್ನ ಹೊಡಿತಾ ಇದ್ದಾರೆ. ಎಸ್, ಒಂದ್ ಕಡೆ ರಾಜ್ಯಕ್ಕೆ ಆಗಮಿಸಿರುವಂತಹ ರಾಹುಲ್ ಗಾಂಧಿ ಇವತ್ತೇ ರಾಜ್ಯಕ್ಕೆ ಆಗಮಿಸ್ತಾರೆ ಅನ್ನುವಂಥ ಇನ್ಫಾರ್ಮೇಶನ್ ಇತ್ತು. ಬಟ್ ಬೆಳಗ್ಗೆನೆ ಒಂದು ಸುದ್ದಿ ಹೊರಬೀಳುತ್ತೆ, ರಾಮಲಿಂಗಾರೆಡ್ಡಿಯ ರಾಜೀನಾಮೆ. ರಾಜ್ಯದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿ ಆಗುತ್ತೆ. ರಾಜೀನಾಮೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಕೆಯ ಸಂಪುಟದ ಒಂದು ವಿಕೆಟ್ ಪತನ ಅಂತ ಹೇಳಲಾಗುತ್ತೆ. ಸಚಿವ ಸ್ಥಾನಕ್ಕೆ ರಾಜೀನಾಮೆ, ಶಾಸಕ ಸ್ಥಾನ ಹಾಗೇ ಇದ್ದಾರೆ, ಕಾಂಗ್ರೆಸ್ನಲ್ಲೇ ಇದ್ದಾರೆ, ಕಾಂಗ್ರೆಸ್ ಬಿಟ್ಟು ಹೊರಗೆ ಬಂದಿಲ್ಲ ಅವರು. ಸಚಿವ ಸ್ಥಾನ ಬೇಡ, ಶಾಸಕನಾಗಿರ್ತೀನಿ ನಾನು, ಬಟ್ ಸಚಿವ ಸ್ಥಾನ ಬೇಡ ಅನ್ನುವಂಥದ್ದು. ಕೇವಲ ಸಚಿವ ಸ್ಥಾನದ ರಾಜೀನಾಮೆಗೆ ಅಂದರೆ ನೋಡಿ, ಶಾಸಕರಾಗೇ ಇದ್ದಾರೆ, ಕಾಂಗ್ರೆಸ್ ಪಕ್ಷದಲ್ಲೇ ಇದ್ದಾರೆ, ಇತ್ತೀಚೆಗೆ ಸಚಿವ ಸ್ಥಾನವನ್ನು ಅಲಂಕರಿಸಿದ ಅಂದರೆ ಮೀನ್ಸ್ ಈ ಹಿಂದೆ ಮಾಜಿ ಆಗಿದ್ರು, ಈಗ ಮತ್ತೆ ಹಾಲಿ ಸಚಿವರಾಗಿ ಅಲಂಕರಿಸ್ತಾರೆ. ಸಾರಿಗೆ ಸಚಿವರಾಗಿದ್ರು, ಇದೀಗ ಜಲಸಂಪನ್ಮೂಲ ಖಾತೆ ಕೊಡ್ತೀವಿ ಅಂತ ಹೇಳ್ತಾರೆ. ಅದಕ್ಕೆ ಅಸಮಾಧಾನಗೊಂಡಂತ ರಾಮಲಿಂಗಾರೆಡ್ಡಿಯ ರಾಜೀನಾಮೆ ಇಷ್ಟೆಲ್ಲ ಚರ್ಚೆಗೆ ಗ್ರಾಸವಾಗಿದೆ.